ವ್ಯವಸ್ಥೆಯ ಕ್ರೌರ್ಯ, ಸತ್ತ ಮೇಲೂ ಸಿಗದಂತಹ ನ್ಯಾಯ. 8 ವರ್ಷ ಜನಸೇವೆ ಮಾಡಿದ್ದಕ್ಕೆ ಸಿಕ್ಕಿದ್ದು ಇದೇನಾ? ಇದೆಂತಹ ಅನ್ಯಾಯ? ಇದು ಪಂಚಾಯತ್ ರಾಜ್ಯ ವ್ಯವಸ್ಥೆಯ ದುರಾವ್ಯವಸ್ಥೆ. ನಿಜಕ್ಕೂ ಕೂಡ ಆಗಿರೋದೇನು? ಹಾಗಾದ್ರೆ 8 ತಿಂಗಳು ಕೆಲಸ ಮಾಡಿದ್ರು ಕೂಡ ಸಂಬಳ ಕೊಡೋದಕ್ಕಲ್ಲಿ ಯೋಗ್ಯ ಅಧಿಕಾರಿಗಳು ಇರಲಿಲ್ವಾ? ಜನಸಾಮಾನ್ಯರ ಪರ ಫ್ರೀಡಂ ಟಿವಿ ಬೃಹತ್ ಅಭಿಯಾನ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡೋದಕ್ಕೆ ಸಜ್ಜಾಗಿದೆ ಫ್ರೀಡಂ ಕಂಪ್ಲೇಂಟ್ ಬಾಕ್ಸ್. ಸಾರ್ವಜನಿಕರ ದೂರುಗಳಿಗೆ ಧ್ವನಿಯಾಗಲಿದೆ ನಮ್ಮ ತಂಡ. ಮೊದಲ ದೂರು ತುಮಕೂರು ಜಿಲ್ಲೆಯ ಮಾಯಸಂದ್ರದ್ದು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತಿದೆ ಮಾಯಸಂದ್ರದ ಆ ಕುಟುಂಬ, ತತ್ತರಿಸಿ ಹೋಗಿದೆ. ನ್ಯಾಯಕ್ಕಾಗಿ ಫ್ರೀಡಂ ಟಿವಿಯ ಕಂಪ್ಲೇಂಟ್ ಬಾಕ್ಸ್ಗೆ ಮೊರೆ ಇಟ್ಟ ಸಂತ್ರಸ್ತರು. ಮಾಯಸಂದ್ರದ ಆ ದೂರಿನಲ್ಲೇನಿದೆ? ಆಗುತ್ತಿರುವ ಅನ್ಯಾಯವಾದ್ರೂ ಏನು? ಆ ಕುಟುಂಬಕ್ಕೆ ಆಗಿರೋ ಅನ್ಯಾಯ ಇಲ್ಲಿದೆ ನೋಡಿ. ಮಾಯಸಂದ್ರದ ಕಂಪ್ಲೇಂಟ್ ಬಾಕ್ಸ್ ನ ಕಂಪ್ಲೀಟ್ ರಿಪೋರ್ಟ್. ಜನಸಾಮಾನ್ಯರ ಪರ ಫ್ರೀಡಂ ಟಿವಿಯ ಬೃಹತ್ ಅಭಿಯಾನ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡೋದಕ್ಕೆ ಸಜ್ಜಾಗಿದೆ ಫ್ರೀಡಂ ಟಿವಿಯ ತಂಡ. ಸಾರ್ವಜನಿಕರ ದೂರುಗಳಿಗೆ ಧ್ವನಿಯಾಗಲಿದೆ ನಮ್ಮ ತಂಡ. ಈ ಬಾರಿಯ ಕಂಪ್ಲೇಂಟ್ ಬಾಕ್ಸಿನ ಪ್ರಥಮ ದೂರು ಮಾಯಸಂದ್ರದ್ದು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತಿದೆ ಮಾಯಸಂದ್ರದ ಆ ಕುಟುಂಬ. ಕುಟುಂಬಕ್ಕೆ ಆಧಾರವಾಗಿದ್ದ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯನ್ನ ಕಳೆದುಕೊಂಡಿದ್ದ ಕುಟುಂಬ ನಿರಂತರವಾಗಿ ತತ್ತರಿಸಿ ಹೋಗಿತ್ತು. ಮನೆಯ ಜೀವನಕ್ಕೂ ಮತ್ತು ಮನೆಯ ಸದಸ್ಯರಿಗೂ ಆಧಾರವಾಗಿದ್ದ ಒಂದು ಜೀವ. ಆ ಜೀವ ಸತ್ತ ನಂತರ ಕಂಪ್ಲೀಟ್ ಆ ಕುಟುಂಬ ತತ್ತರ. ಆದರೆ ಸತ್ತ ವ್ಯಕ್ತಿಗೆ ಆದ ಅನ್ಯಾಯ ಏನು ಗೊತ್ತಾ? ವ್ಯವಸ್ಥೆಯ ಅತ್ಯಂತ ಕ್ರೌರ್ಯದಲ್ಲಿ ವಿಲವಿಲ ಒದ್ದಾಡಿ ಸತ್ತಿದಾನ. ಸತ್ತ ನಂತರವೂ ಕೂಡ ಶವಕ್ಕೆ ಚೂರಿ ಇರಿಯುವಂತಹ ಕೆಲಸಗಳಾಯ್ತಾ? ಮಾಯಸಂದ್ರ ಗ್ರಾಮ ಪಂಚಾಯತ್ ಬಿಲ್ ಕಲೆಕ್ಟರ್ ಕುಟುಂಬಕ್ಕೆ ಬೀದಿ ಪಾಲಾಗುವ ಭೀತಿ. ಮಾಯಸಂದ್ರ ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಇದೆ. ಸತತ 8 ವರ್ಷಗಳ ಸೇವೆ ಸಲ್ಲಿಸಿದ ಬಿಲ್ ಕಲೆಕ್ಟರ್ ಎಂಬಿ ಮುತ್ತುರಾಜ್ ಅಕಾಲಿಕ ನಿಧನ. 2025 ಮಾರ್ಚ್ 3ನೇ ತಾರೀಕು ಹೃದಯಾಘಾತದಿಂದ ಸಾವನ್ನಪ್ಪಿದ್ದ. ಮೃತ ನೌಕರನ ಕುಟುಂಬಕ್ಕೆ 10 ತಿಂಗಳ ಬಾಕಿ ಸಂಬಳ ನೀಡುವ ಬದಲು ನೀಡಲೇ ಇಲ್ಲ. ಅನುಕಂಪದ ಆಧಾರದ ಮೇಲೆ ಕೆಲಸ ನೀಡೋದಕ್ಕೂ ಕೂಡ ಪಂಚಾಯತ್ ರಾಜ್ ಅಧಿಕಾರಿಗಳು ಸಿದ್ಧರಿಲ್ಲ. ಮಾಯಸಂದ್ರ ಪಿಡಿಒ, ತುರುವೇಕೆರೆ ತಾಲೂಕ್ ಪಂಚಾಯತ್ ಇಒ ಕಚೇರಿಗಳಿಗೆ ಪಾಪ ಸತ್ತ ವ್ಯಕ್ತಿಯ ತಂದೆ ಅಲದಾಡ್ ಸಾಕಾಯಿತು. ನೊಂದ ಬಡ ಕುಟುಂಬದ ಕಣ್ಣೀರಿಗೆ ಕರಗದ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು. ನ್ಯಾಯಕ್ಕಾಗಿ ಆಗ್ರಹಿಸಿ ಮಾಧ್ಯಮದ ಮೊರೆ ಹೋದ ಎಸ್ ಭೈರಪ್ಪರಾಜ್ ನೊಂದ ಕುಟುಂಬ. ಮಗನನ್ನ ಕಳ್ಕಂಡ ಆ ತಂದೆಯ ಚಿಂತಾಕ್ರಾಂತತೆಯ ಮುಖ ಹಿಡ್ಕೊಂಡು ಪಾಪ ಆ ಮನುಷ್ಯ ಮಾಯಸಂದ್ರ ಪಿಡಿಒ ಬಳಿ ಹೋದ್ರು, ತುರುವೇಕೆರೆ ಇಒ ಬೈಕೆ ಹೋದ್ರು, ತುಮಕೂರು ಜಿಲ್ಲಾ ಸಿಇಒ ಬಳಿ. ಎಲ್ಲೆಲ್ಲ ಅಲದಾಡೋದು, ಯಾರು ಕೈ ಕಾಲಿಡಿದು ನರಳಾಡ್ಕೊಂಡು ಕೇಳೋದು. ಅನುಕಂಪದ ಆಧಾರದ ಮೇಲೆ ಕೆಲಸ ನೀಡೋದಕ್ಕೆ ಪಂಚಾಯತ್ ರಾಜ್ ಅಧಿಕಾರಿಗಳು ಹಿಂದೇಟು. ಮಾಯಸಂದ್ರ ಪಿಡಿಒ, ತುರುವೇಕೆರೆ ತಾಲೂಕ್ ಪಂಚಾಯತ್ ಇಒ ಕಚೇರಿಗಳಿಗೆ ಅಲೆದರೂ ಸಿಗದ ನ್ಯಾಯ. ತುಮಕೂರು ಜಿಲ್ಲಾ ಪಂಚಾಯಿತಿ ಸಿಇಒ ಕಚೇರಿಗೆ ಅಲೆದು ಸುಸ್ತಾದ ನೊಂದ ಜೀವ. ನೊಂದ ಬಡ ಕುಟುಂಬದ ಕಣ್ಣೀರಿಗೆ ಕರಗದ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು. ನ್ಯಾಯಕ್ಕಾಗಿ ಆಗ್ರಹಿಸಿ ಮಾಧ್ಯಮದ ಮೊರೆ ಹೋದ ಎಸ್ ಭೈರಪ್ಪರಾಜ್ ನೊಂದ ಕುಟುಂಬ. ಮಾಯಸಂದ್ರ ಗ್ರಾಮ ಪಂಚಾಯತ್ ಬಿಲ್ ಕಲೆಕ್ಟರ್ ಕುಟುಂಬಕ್ಕೆ ಬೀದಿ ಪಾಲಾಗುವಂತಹ ಭೀತಿ ಎದುರಾಗಿದೆ. ಇದು ನಮ್ಮ ರಾಜ್ಯದ ತುರುವೇಕೆರೆ ತಾಲೂಕು, ತುಮಕೂರು ಜಿಲ್ಲೆ, ಮಾಯಸಂದ್ರ ಹೋಬಳಿ, ಮುತ್ತುಗದಹಳ್ಳಿ ಆ ಗ್ರಾಮದ ಕಥೆ. 2025 ಮಾರ್ಚ್ 3ನೇ ತಾರೀಕು ಹೃದಯಾಘಾತದಿಂದ ಸಾವನ್ನಪ್ಪಿದ್ದ ಪಾಪ. ಕರ ವಸೂಲಿಗಾರನಾಗಿ ಅರ್ಥಾತ್ ಬಿಲ್ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ ಆ ವ್ಯಕ್ತಿ ಅಕಾಲಿಕ ಮರಣ ಹೊಂದುತ್ತಾನೆ, ಅರ್ಥಾತ್ ಹೃದಯಾಘಾತ ಆಗಿ ಸಾವನ್ನಪ್ತಾನೆ. ಬದುಕಿದ್ದ ಕಾಲಘಟ್ಟದ 8 ತಿಂಗಳ ಸಂಬಳವನ್ನು ಕೊಟ್ಟಿರಲಿಲ್ಲ. ಆ ಮನುಷ್ಯನನ್ನ ನಂಬಿಕೊಂಡು ಜೀವನ ಮಾಡ್ತಿದ್ದ ಕುಟುಂಬದ ಕಥೆ ಏನು? ಆ ಕುಟುಂಬ ಸದಸ್ಯರ ಪಾರೇನು? ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿದಾವೆ ಆ ಮನೆಯಲ್ಲಿ. ಹಾಗಾದ್ರೆ ಆತನಿಗೆ ಸಂಬಳ ಕೊಡದೆ ಯಾಕೆ ಇವರು ಪೀಡನೆಯನ್ನು ಕೊಟ್ರು? ಆ ಸಂಬಳವನ್ನ ಇವರೇ ಪಡ್ಕೊಂಡೇನಾದ್ರೂ ನುಂಗಿ ನೀರು ಕುಡಿದ್ರ? ಅಲ್ರಿ, ಒಂದು ಸರ್ಕಾರಿ ನೌಕರಿಯ ಸಂಬಳವನ್ನ ಕೊಡದೆ ನೀವು 8 ತಿಂಗಳ ಕಾಲ ಪೀಡಿಸಿದ್ದೀರಿ ಅನ್ನೋದಾದ್ರೆ ಆ ಸಂಬಳ ಎಲ್ಲೋಯ್ತು? ಹೇಳಬೇಕಲ್ಲ, ಉತ್ತರ ಕೊಡಬೇಕಲ್ಲ. ಹಾಗಾದ್ರೆ ತುರುವೇಕೆರೆ ಇಒ ಇದಕ್ಕೇನು ಉತ್ತರ ಕೊಡ್ತಾರೆ? ತುಮಕೂರು ಜಿಲ್ಲೆಯ ಸಿಇಒ ಇದಕ್ಕೇನು ಉತ್ತರ ಕೊಡ್ತಾರೆ? ಮಾಯಸಂದ್ರದ ಪಿಡಿಒ ನೀವು ಕೂಡ ಉತ್ತರ ಕೊಡಬೇಕು. ಮಾಯಸಂದ್ರ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ಕುಟುಂಬಕ್ಕೆ ಯಾರು ಉತ್ತರ ಕೊಡ್ತಾರೆ? ಬದುಕಿದ್ದ ಕಾಲಘಟ್ಟದ ಸಂಬಳವನ್ನೇ ಕೊಟ್ಟಿಲ್ಲ, ಇನ್ನು ಸತ್ತ ಮೇಲೆ ನಂತರ ನೀವು ಕೊಡ್ತೀರೇನು? ಸರಿ, ಆ ಹುಡುಗ ಅಕಾಲಿಕ ಮರಣ, ಹೃದಯಾಘಾತ ಆಯಿತು, ಸತ್ತು ಹೋದ್ರು. ಅದಾದ ನಂತರ ಅನುಕಂಪದ ಆಧಾರದಲ್ಲಿ ಕುಟುಂಬ ಸದಸ್ಯರಿಗೆ ಕೆಲಸ ಕೊಡಿಸ್ಬೇಕಿತ್ತಲ್ಲ, ಆ ಕೊಡಿಸುವ ಗೋಜಿಗೆ ಯಾರೂ ಹೋಗಲಿಲ್ಲ. ಸಿಇಒನು ಹೋಗಲಿಲ್ಲ, ಇಒನು ಹೋಗಲಿಲ್ಲ, ಪಿಡಿಒನು ಅದಕ್ಕೆ ಕೈ ಹಾಕಲಿಲ್ಲ.
ಆ ಕುಟುಂಬದ ಸದಸ್ಯ ಪಾಪ, ಆ ಮನುಷ್ಯನ ತಂದೆ ಬಾಗಿರೋ ದೇಹ ಇಟ್ಕೊಂಡು ಪ್ರತಿ ಕಚೇರಿಗೂ ಅಲದಾಡಿದೆ. ಆ ಬಾಗಿರೋ ದೇಹ ಇಟ್ಕೊಂಡು, ಪ್ರಾಣ ಕಳೆದುಕೊಂಡ ದೇಹವನ್ನು ಇಟ್ಕೊಂಡು ಎಷ್ಟು ಕಚೇರಿಗೆ ಎಷ್ಟು ದಿನ ಅಂತ ಅಲ್ದಾಡೋದು. ಕಾಲಿಡಿದ್ರೂ ಇಲ್ಲ, ಕೈ ಹಿಡಿದ್ರೂ ಇಲ್ಲ, ಕೈ ಮುಗಿದ್ರೂ ಇಲ್ಲ. ನಾವು ಹೇಳ್ತಾ ಇದ್ವಿ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸಿಗೆ ಈ ದೂರು ಬಂದಿದೆ. ಒಂದು ಆಗಬೇಕು, ಇಲ್ದಿದ್ರೆ ಹೋಗಬೇಕು. ಕಂಪ್ಲೇಂಟ್ ಬಾಕ್ಸ್ಗೆ ಸಂತ್ರಸ್ತ ಕುಟುಂಬರು ಮೊರೆ ಇಟ್ಟಿದ್ದಾರೆ, ಕಣ್ಣೀರಿಟ್ಕೊಂಡು ಕೆಳಕಂಡಿದ್ದಾರೆ. ಹಾಗಾಗಿ ಈ ಕಾರ್ಯ ಆಗಲೇಬೇಕು. 8 ತಿಂಗಳ ಸಂಬಳ ಹೋಗಬೇಕು. ಅನುಕಂಪದ ಆಧಾರದಲ್ಲಿ ಕುಟುಂಬ ಸದಸ್ಯರಿಗೆ ಕೆಲಸ ಸಿಗಬೇಕು.